ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇಂದಿನ ತರಗತಿಯಲ್ಲಿ ಮುಂದಿನ ತಿಂಗಳು ನಡೆಯುವಂಥ KSRP ಎಕ್ಸಾಮ್ ನವೆಂಬರ್ 22ರಂದು ನಡೆಯುತ್ತೆ. ಅದಕ್ಕಾಗಿ ಒಂದಷ್ಟು ಮಾಡಲ್ ಕ್ವಶನ್ ಪೇಪರ್ ನಿಮಗೆ ರಿವಿಷನ್ ಆಗಲಿ ಅಂತ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಅಷ್ಟೇ ನಿಮ್ಮ ಕಣ್ಣು ಕಾಣಿಸುವಂಥದ್ದು, ಅಥವಾ ಒಂದು ಸ್ಲೈಡಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಇಲ್ಲಿ ಎರಡೂ ಭಾಷೆಗಳನ್ನ ಯೂಸ್ ಮಾಡಲಾಗುತ್ತೆ. ಯಾಕಂತಂದರೆ ಈಗಾಗಲೇ ತುಂಬ ಇಂಗ್ಲೀಷ್ನ ಇನ್ಕಾರ್ಪೊರೇಟ್ ಮಾಡ್ತಿದ್ದಾನೆ ಎಕ್ಸಾಮಲ್ಲಿ. ಸೊ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಟ್ರಾನ್ಸ್ಲೇಟ್ ಮಾಡಿ ಎರಡರಲ್ಲೂ ಯಾವ್ಯಾವ ರೀತಿ ಕೇಳ್ಬೋದು ಅಂತ ಹೇಳಲಾಗುತ್ತೆ. ಮತ್ತು ಒಂದು ಪ್ರಶ್ನೆಗೆ 4-5 ಬರ್ಬೋದಾದಂಥ ಬೇರೆ ಬೇರೆ ಉತ್ತರಗಳು, ಒಂದು ಪ್ರಶ್ನೆಗೆ ಒಂದು ಉತ್ತರ ಇರುತ್ತೆ, ಬಟ್ 4-5 ಪ್ರಶ್ನೆಗಳಿಗೆ ಬೇರೆ ಬೇರೆ ರೀತಿ ಯಾವ ರೀತಿ ಪ್ರಶ್ನೆಗಳು ಫಾರ್ಮ್ ಆಗುತ್ತೆ ಅನ್ನೋವಂಥದ್ದನ್ನ ಒಂದೇ ಕ್ವಶನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಲೆಟ್ಸ್ ಕಮ್. ಮೊದಲನೇ ಪ್ರಶ್ನೆ, ನ್ಯಾಷನಲ್ ಹಿಂದಿ ದಿವಸ್ ಸೆಲೆಬ್ರೇಟ್ಸ್ ಆನ್ ವಿಚ್ ಡೇ? ರಾಷ್ಟ್ರೀಯ ಹಿಂದಿ ದಿವಸವನ್ನು ಯಾವತ್ತು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕೇಳಿರುವಂಥದ್ದು. ಇದು ನವೆಂಬರ್ 14 ಸ್ನೇಹಿತರೆ. ಹಿಂದಿಯನ್ನು ನಮ್ಮ ಸಂವಿಧಾನಿಕ ಭಾಷೆಯನ್ನಾಗಿ ಅಳವಡಿಸ್ಕೊಂಡಂಥ ದಿನ ಇದು. ಮುಂದೆ ಬೇರೆ ಬೇರೆ ರೀತಿ ಯಾವ ರೀತಿ ಆಗ್ಬೋದು ಅಂತಂದರೆ, ನವೆಂಬರ್ 15 ಏನು ಸ್ಪೆಷಾಲಿಟಿ ಇದೆ ಅಂತ ಕೇಳಿದ್ರೆ ಗ್ಲೋಬಲ್ ಡೆಮೋಕ್ರಸಿ ಡೇ ಮತ್ತು ನ್ಯಾಷನಲ್ ಇಂಜಿನಿಯರ್ಸ್ ಡೇ. ಸರ್ ಎಂ ವಿಶ್ವೇಶ್ವರಯ್ಯ ಅವರು 1861 ಸೆಪ್ಟೆಂಬರ್ 15ರಂದು ಜನಿಸ್ತಾರೆ. ಇದನ್ನು ರಾಷ್ಟ್ರೀಯ ಇಂಜಿನಿಯರ್ಸ್ ದಿನ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ನವೆಂಬರ್ 16 ಗ್ಲೋಬಲ್ ಓಝೋನ್ ಡೇ. 1987ನಲ್ಲಿ ಮಾಂಟ್ರಿಯಾಲಲ್ಲಿ ಓಝೋನ್ ಪದರದ ಮೇಲೆ ಓಝೋನ್ ಪದರ ಡಿಪ್ಲೀಷನ್ ಆಗ್ತಾ ಇರೋದ್ರ ಮೇಲೆ ಒಂದು ಸಭೆ ನಡೆಯುತ್ತೆ. ಸೊ ಅದರ ಸ್ಮರಣಾರ್ಥಕವಾಗಿ ಸೆಪ್ಟೆಂಬರ್ 16 ಗ್ಲೋಬಲ್ ಓಝೋನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ವಿಮೋಚನಾ ಡೇ, ಅಂದರೆ ಈಗ ನಾವು ಕಲ್ಯಾಣ ಕರ್ನಾಟಕ ದಿನ ಅಂತ ಕರಿತಾ ಇದ್ದೀವಿ. ಹೈದರಾಬಾದ್ ಕರ್ನಾಟಕವನ್ನು ನಮಗೆ ಕರ್ನಾಟಕಕ್ಕೆ ಇನ್ಕಾರ್ಪೊರೇಟ್ ಮಾಡ್ಕೊಂಡಂಥ ದಿನ ಅದು. ಹೈದರಾಬಾದ್ ನಿಜಾಮ್ನಿಂದ ಆಪರೇಷನ್ ಪೋಲೋ ನಡೆಸಿ ಆಗಿನ ಹೋಮ್ ಮಿನಿಸ್ಟರ್ ಆಗಿದ್ದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮಾಡ್ತಾರೆ. ಸೊ ಆ ದಿನವನ್ನು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಂತ ಕೇಳ್ತಾರೆ. ನೋಡಿ ಸ್ನೇಹಿತರೆ, ನಿಮಗೆ ಗೊತ್ತಾಗ್ತಿದೆ, ಒಂದೇ ಪ್ರಶ್ನೆ ಇಲ್ಲಿರುವಂಥದ್ದು, ಬಟ್ ನಾನು 5 ಉತ್ತರ ಬೇರೆ ಬೇರೆ ರೀತಿ 5 ಕ್ವಶನ್ ಯಾವ ರೀತಿ ಫಾರ್ಮ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ. ಗಮನವಿಟ್ಟು ಕೇಳ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಅಯೋಧ್ಯೆ ನಗರ ಯಾವ ನದಿಯ ದಂಡೆ ಮೇಲಿದೆ? ಅಯೋಧ್ಯ ಇಸ್ ಸಿಚುಯೇಟೆಡ್ ಆನ್ ವಿಚ್ ಬ್ಯಾಂಕ್ ಆಫ್ ವಿಚ್ ರಿವರ್ಸ್ ಬ್ಯಾಂಕ್? ಅಯೋಧ್ಯೆ ಇರುವಂಥದ್ದು ಸರಯೂ ನದಿಯು ಅನ್ನೋಂಥ ದಂಡೆ ಮೇಲೆ ಇರುವಂಥದ್ದು. ಅಯೋಧ್ಯೆ ಅಂತ ತೊಗೊಂಡ್ರೆ ಇನ್ನೊಂದಷ್ಟು ಕ್ವಶನ್ ಯಾವ ರೀತಿ ಫಾರ್ಮ್ ಮಾಡ್ಬೋದು ಅಂತಂದರೆ, ಬಾಬ್ರಿ ಮಸ್ಜಿದ್ ಡೆಮೊಲಿಷನ್ ಯಾವಾಗಾಯಿತು? 1992 ಆಯಿತು. ಅದಕ್ಕೆ ಸೆಟಪ್ ಆದಂಥ ಕಮಿಷನ್ ಯಾವುದು? ಲಿಬ್ರಾನ್ ಕಮಿಷನ್ ಸೆಟಪ್ ಆಗುತ್ತೆ. ಆಗಿನ ಪ್ರಧಾನಮಂತ್ರಿಗಳಾಗಿರ್ತಾರೆ ಅಂತಂದರೆ PV ನರಸಿಂಹರಾವ್ ಅವರು, ಆಂಧ್ರ ಪ್ರದೇಶದವರು. ಅವ್ರದ್ದು ಒಂದು ಕೃತಿ ಇದೆ ಇನ್ಸೈಡರ್ ಅಂತ. ಆ ಪುಸ್ತಕವನ್ನು ತುಂಬ ಸಲ ಕ್ವಶನಲ್ಲಿ ಕೇಳಿದ್ದಾನೆ. ಮತ್ತು ಹೈದರಾಬಾದ್ ಮೂಸಿ ನದಿ ದಂಡೆ ಮೇಲೆ ಇರುವಂಥದ್ದು. ಬಿಹಾರದಲ್ಲಿರುವಂಥ ಪಾಟ್ನಾ ಗಂಗಾ ನದಿ ದಂಡೆ ಮೇಲೆ ಇದೆ. ವಾರಣಾಸಿ ಕೂಡ ಗಂಗಾ ನದಿ ದಂಡೆ ಮೇಲಿದೆ. ಶ್ರೀನಗರ ಝೀಲಂ ನದಿಯ ದಂಡೆ ಮೇಲಿದೆ. ಇದು ಒಂದೇ ಪ್ರಶ್ನೆ, ಮತ್ತು ಇಂಥ ಹಲವಾರು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗ್ತದೆ ಸ್ನೇಹಿತರೆ. ಮುಂದಿನ ಕ್ವಶನ್ ನೋಡೋಣ. ಕಿಷ್ಕಿಂಧೆ ಯಾವ ನಗರದ ಪ್ರಾಚೀನ ಹೆಸರು? ಕಿಷ್ಕಿಂಧೆಗೆ ನಾವು ಪ್ರಾಚೀನ ನಗರ ಅಂತ ಕರಿತೀವಿ. ಕಿಷ್ಕಿಂಧೆ ಇಸ್ ಅ ನೇಮ್ ಆಫ್ ವಿಚ್ ಸಿಟೀಸ್ ಏನ್ಷಿಯಂಟ್ ನೇಮ್? ಹಂಪಿಗೆ ಕರೀತಾರೆ ಸ್ನೇಹಿತರೆ. ಇದು ವಿಜಯನಗರ ಸಾಮ್ರಾಜ್ಯದ ಕ್ಯಾಪಿಟಲ್ ಆಗಿರುತ್ತೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದಂಥದ್ದು ಯಾವ ವರ್ಷ ಅಂತಂದರೆ ಸಾಮಾನ್ಯ ಶಕ 1336, ಕಾಮನ್ ಎರಾ 1336 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುವಂಥದ್ದು. ಮತ್ತು ಇನ್ನೊಂದು ನಗರದ ಹೆಸರು ಹೇಳ್ತೀನಿ, ಪಟ್ಟದಕಲ್ಗೆ ಕಿಸುಹೊಳಲು ಅಂತ ಕರೀತಾರೆ. ಅದರ ಪ್ರಾಚೀನ ಹೆಸರು. ಕಿಸುಹೊಳಲು ಅನ್ನುವಂಥದ್ದು ಯಾವುದರ ಪ್ರಾಚೀನ ಹೆಸರು ಅಂತ ಕೇಳಿದ್ರೆ ಪಟ್ಟದಕಲ್ಲು ಅಂತ ಹೇಳಬೇಕಾಗುತ್ತೆ. ಪಟ್ಟದಕಲ್ಲು, ಬಾದಾಮಿ, ಐಹೊಳೆ ಎಲ್ಲ ಇರುವಂಥದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ. ಹಾಗೆ ನೆಕ್ಸ್ಟ್ ಕ್ವೆಶ್ಚನ್, A4ನ ಅಳತೆ. A4 ಅಂದರೆ ಏನು ಸೈಜ್ ಬರುತ್ತೆ ಅಂತ ಕೇಳಿದ್ದಾನೆ. 297 × 210 mm ಮಿಲಿಮೀಟರ್, 297 × 210 mm ಸ್ನೇಹಿತರೆ. 1 ಬೈಟ್ ಅಂದರೆ ಎಷ್ಟು ಬಿಟ್ಸ್ ಅಂತ ಕೇಳಿದ್ದಾನೆ. ಅದು ತುಂಬ ಥರ ಬೇರೆ ಬೇರೆ ಕ್ವಶನ್ಸ್ ಹೆಂಗೆ ಅಂತ ಹೇಳ್ತೀನಿ. ಫಸ್ಟ್ 1 ಬೈಟ್ಸ್ ಅಂತಂದರೆ 8 ಬಿಟ್ಸ್. ನಿಬಲ್ ಅಂತಂದರೆ 4 ಬಿಟ್ಸ್. ಬಿಟ್ಸ್ ಅಂತಂದರೆ ಏನು ಅಂತ ಕೇಳಿದ್ರೆ ಬೈನರಿ ಡಿಜಿಟ್ಸ್ ಅಂತ ಫುಲ್ ಫಾರ್ಮ್ ಅದು. ಸಾಮಾನ್ಯವಾಗಿ ನಿಮ್ಗೆ ಇಲ್ಲಿ ತನಕ ಕೇಳಿರುವಂಥದ್ದು 1 KB ಅಂತಂದರೆ 1024 ಬೈಟ್ಸ್, 1024 ಬೈಟ್ಸ್. 1 MB ಅಂತಂದರೆ 1024 ಕಿಲೋ ಬೈಟ್ಸ್. 1 GB ಅಂತಂದರೆ 1024 ಮೆಗಾ ಬೈಟ್ಸ್. 1 TB ಅಂತಂದರೆ 1024 ಗಿಗಾ ಬೈಟ್ಸ್. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಶಕವರ್ಷ ಎಷ್ಟರಲ್ಲಿ ಪ್ರಾರಂಭವಾಯಿತು? ಶಕವರ್ಷ ನಮ್ಮಲ್ಲಿ ಯಾರು ಶುರು ಮಾಡಿದವರು ಅಂತಂದರೆ ಕುಶಾಣರ ಪ್ರಮುಖ ದೊರೆ ಆದಂಥ ಕಾನಿಷ್ಕ ಶುರು ಮಾಡ್ತಾನೆ. ಸಾಮಾನ್ಯ ಶಕ 78ರಲ್ಲಿ, ಕಾಮನ್ ಎರಾ ಇನ್ 78. ಅವನು ಪಟ್ಟಾಭಿಷೇಕ ಮಾಡಿಕೊಂಡಂಥ ಸಮಯ ಇದು.
ಆ ಟೈಮಲ್ಲಿ ಶುರು ಮಾಡ್ತಾನೆ. ಕುಶಾಣರು ನಮ್ಮಲ್ಲಿ ಪ್ರಪ್ರಥಮವಾಗಿ ಚಿನ್ನದ ನಾಣ್ಯವನ್ನು ಬಳಕೆಗೆ ತಂದಂಥವರು. ಇವರ ಫೋರ್ ಫಾದರ್ ಅಂತಂದರೆ ಇವರ ಸ್ಥಾಪಕ ಯಾರು ಅಂತಂದರೆ ಕುಶಾಣ ಸ್ಥಾಪಕ ಕುಜಲ ಕ್ಯಾಡ್ಫಿಯಸಿಸ್ ಅಂತ ಒಂದು, ಅವನ ಮಗ ಕುಜಲ ಕ್ಯಾಡ್ಫಿಯಸಿಸ್ 2, ಅವನ ಮಗನೇ ಕಾನಿಷ್ಕ. ಕುಜಲ ಕ್ಯಾಡ್ಫಿಯಸಿಸ್ 2 ಇಸ್ ಅ ಫಾದರ್ ಆಫ್ ಕಾನಿಷ್ಕನ ತಂದೆ ಕುಜಲ ಕ್ಯಾಡ್ಫಿಯಸಿಸ್ 2. ಗ್ರೀನ್ವಿಚ್ ರೇಖೆ ಅಂತ ಗೊತ್ತು. ಗ್ರೀನ್ವಿಚ್ ನಗರ ಯಾವ ದೇಶದಲ್ಲಿದೆ? ಗ್ರೀನ್ವಿಚ್ ಇಸ್ ಸಿಟಿ. ಆ ರೇಖೆ ಅನ್ನುವಂಥದ್ದು ಆ ನಗರದ ಮೇಲೆ ಹಾದೋಗುತ್ತೆ, ಅದಕ್ಕೆ ಕರಿತೀವಿ ನಾವು. ಯಾವ ನಗರದಲ್ಲಿದೆ ಅಂತ ಕೇಳಿದ್ದಾನೆ, ಯಾವ ದೇಶ ಅಂತ. ಅದು ಬ್ರಿಟನ್ನಲ್ಲಿ ಇರುವಂಥದ್ದು ಸ್ನೇಹಿತರೆ. ಗ್ರೀನ್ವಿಚ್ ರೇಖೆ, ಇದಕ್ಕೆ ಮುಂದಿನ ಪ್ರಶ್ನೆಗಳು ಯಾವ ರೀತಿ ಫಾರ್ಮ್ ಆಗ್ಬೋದು ಅಂತಂದರೆ, ನಮ್ಮ ದೇಶದಲ್ಲಿ ಗ್ರೀನ್ವಿಚ್ ರೇಖೆಯಿಂದ ನಮ್ಮ ದೇಶ ಯಾವ ಟೈಮ್ ಲೈನ್ ಅಳವಡಿಸ್ಕೊಂಡಿದೆ ಅಂತ ಕೇಳ್ಬೋದು. 5:30 ಗಂಟೆ ಮುಂದೆ ಅಳವಡಿಸ್ಕೊಂಡಿದ್ದೀವಿ ನಾವು. ಯಾವ ರೇಖೆ ಅಂತ ಕೇಳಿದ್ರೆ 82.5 ಡಿಗ್ರಿ ಈಸ್ಟ್, 82.5 ಡಿಗ್ರಿ ಪೂರ್ವ ರೇಖಾಂಶ. ಅದು ಎಲ್ಲಾದೋಗುತ್ತೆ ಅಂತಂದರೆ ನಾವು ಅದಕ್ಕೆ ಇನ್ನೊಂದು ಹೆಸರು ಕೊಟ್ಟಿದ್ದೀವಿ, ಅಲಹಾಬಾದ್ ಲೈನ್ ಅಂತ ಕರಿತೀವಿ ಅದನ್ನು. ಈಗ ನಾವು ಅದನ್ನು ಅಲಹಾಬಾದ್ನ ಪ್ರಯಾಗ್ರಾಜ್ ಅಂತ ಮಾಡಿರೋದ್ರಿಂದಾಗಿ ಪ್ರಯಾಗ್ರಾಜ್ ಲೈನ್ ಅಂತ ಕರಿಬೇಕಾಗುತ್ತೆ. ಮತ್ತು ಅದು ಕೊನೆಯದಾಗಿ ಕ್ರಾಸ್ ಆಗುವಂಥ ಸಿಟಿ ಸೌತಲ್ಲಿ ಯಾವುದು ಅಂತಂದರೆ ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶಲ್ಲಿದೆ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಟೀಚರ್ಸ್ ಡೇ ಸೆಲೆಬ್ರೇಟ್ಸ್ ಆನ್. ಅಂತಾರಾಷ್ಟ್ರೀಯ ಶಿಕ್ಷಕರ ದಿನ ಯಾವತ್ತು ಸೆಲೆಬ್ರೇಟ್ ಆಗುತ್ತೆ ಅಂತ ಕೇಳಿದ್ದಾನೆ. ಮೊದಲನೇದಾಗಿ ನ್ಯಾಷನಲ್ ಟೀಚರ್ಸ್ ಡೇ ಯಾವಾಗ ಸೆಲೆಬ್ರೇಟ್ ಆಗುತ್ತೆ ಅಂತ ನೋಡೋಣ. ಸೆಪ್ಟೆಂಬರ್ 5 ಆಗುತ್ತೆ. ಇದರ ವಿಶೇಷತೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬರ್ಡೇ. ಇವರು ತಮಿಳುನಾಡಿನವರು. 1888 ಸೆಪ್ಟೆಂಬರ್ 5 ಜನಿಸ್ತಾರೆ ಇವರು. ನಮ್ಮಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಒಂದು ಆಚರಿಸ್ತೀವಿ, ನವೆಂಬರ್ 11. 1888 ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಪ್ರಪ್ರಥಮ ಶಿಕ್ಷಣ ಮಂತ್ರಿಗಳು ಭಾರತದ ಕೇಂದ್ರೀಯ ಪ್ರಪ್ರಥಮ ಶಿಕ್ಷಣ ಮಂತ್ರಿ. ಇವರ ಹುಟ್ಟುಹಬ್ಬನ ನ್ಯಾಷನಲ್ ಎಜುಕೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇಂಟರ್ನ್ಯಾಷನಲ್ ಟೀಚರ್ಸ್ ಡೇ, ಈಗ ಒಂದು ಕೋಡಿಂಗ್ ಹೇಳ್ಕೊಡ್ತೀನಿ ನಿಮಗೆ, ಆದರೆ ಟ್ರೈ ಮಾಡಿ. ಸೆಪ್ಟೆಂಬರ್ 5 ನ್ಯಾಷನಲ್ ಟೀಚರ್ಸ್ ಡೇ, ಅಕ್ಟೋಬರ್ 5 ಇಂಟರ್ನ್ಯಾಷನಲ್ ಟೀಚರ್ಸ್ ಡೇ, ನವೆಂಬರ್ 5 ಇಂಟರ್ನ್ಯಾಷನಲ್ ಸುನಾಮಿ ಅವೇರ್ನೆಸ್ ಡೇ, ಡಿಸೆಂಬರ್ 5 ಗ್ಲೋಬಲ್ ಸಾಯಿಲ್ ಡೇ, ಡಿಸೆಂಬರ್ 4 ಇನ್ನೊಂದು ಸಿಗುತ್ತೆ ನಮಗೆ, ನ್ಯಾಷನಲ್ ನೇವಿ ಡೇ. ಸೊ ನಿಮಗೆ ಇಲ್ಲಿ ಒಂದೇ ಪ್ರಶ್ನೆಯಿಂದ ನಿಮಗೆ ಕೋಡ್ ಮಾಡೋ ಥರ ಸಿಗುತ್ತೆ ನಿಮಗೆ, ಒಂದೊಂದು ತಿಂಗಳ ಗ್ಯಾಪಲ್ಲಿ ಅದೇ ದಿನದಲ್ಲಿ ಯಾವ್ಯಾವುದಿದೆ ಅಂತ. ಸೊ 4-5 ನಿಮಗೆ ಸಿಕ್ತು ಅನ್ಕೋತೀನಿ. ಭಾರತದಲ್ಲಿ ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ನೀಡುವ ಕಾಯ್ದೆ. ವಿಚ್ ಆರ್ಟಿಕಲ್ ಗಿವ್ಸ್ ಅ ಪ್ರಾವಿಷನ್ ಫಾರ್ ಪ್ರೆಸಿಡೆಂಟ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಆರ್ಟಿಕಲ್ ನಂಬರ್ 52, 52ನೇದು, ಭಾಗ 5ನೇದು ಕೇಂದ್ರ ಸರ್ಕಾರ ಅಂತ ಬರುತ್ತೆ, ಇದರಲ್ಲಿ ಬರುತ್ತೆ. ಈ ಆರ್ಟಿಕಲ್ ನಂಬರ್ 52 ಗಿವ್ಸ್ ಅ ಪ್ರಾವಿಷನ್ ಫಾರ್ ಪ್ರೆಸಿಡೆಂಟ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದನ್ನು ಇಂಪೀಚ್ಮೆಂಟ್ಗೆ ಅಥವಾ ದೋಷಾರೋಪವನ್ನು ಹೊರಿಸಿ ಅವರನ್ನು ತಮ್ಮ ಹುದ್ದೆಯಿಂದ ಕೆಳಗಿಳಿಸುವಂಥ ಕಾಯ್ದೆ ಯಾವುದು ಅಂತಂದರೆ ಆರ್ಟಿಕಲ್ ನಂಬರ್ 62. ಇದ್ರ ಮುಖಾಂತರ ನಾವು ಅವರನ್ನು ಇಂಪೀಚ್ ಮಾಡ್ಬೋದು. ಇವರ ಕನಿಷ್ಠ ವಯಸ್ಸು 35 ವರ್ಷಗಳಾಗಿರಬೇಕು. ಇವರು ಪ್ರಮಾಣ ವಚನವನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಂದ ಪಡಿತಾರೆ. ಮತ್ತು ಇವರು ಲೋಕಸಭಾ ಮತ್ತು ರಾಜ್ಯಸಭಾ ಯಾವುದೇ ತರಹದ ಬೇರೆದರಲ್ಲಿ ಮೆಂಬರ್ ಆಗಿರಲ್ಲ ಮತ್ತು ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರುವಂತಿಲ್ಲ. ಕನ್ನಡದ ನೆಕ್ಸ್ಟ್, ಸೆಬಿ ಸ್ಥಾಪನೆಯಾದ ವರ್ಷ. ಬಿಫೋರ್ ಗೋಯಿಂಗ್ ಟು ಸೆಬಿ, ವೆನ್ ವಾಸ್ ಸೆಬಿ ಎಸ್ಟಾಬ್ಲಿಷ್ಡ್? ದ ಕ್ವೆಶ್ಚನ್ ಈಸ್ ವೆನ್ ವಾಸ್ ಸೆಬಿ ಎಸ್ಟಾಬ್ಲಿಷ್ಡ್. ಸೆಬಿ ಅಂತಂದರೆ ಫುಲ್ ಫಾರ್ಮ್ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಮುಂಬೈಯಲ್ಲಿ. ಸೆಬಿ ಸ್ಥಾಪನೆಯಾಗಿದ್ದು 1988ರಲ್ಲಿ, ನೆನಪಿರಲಿ 1988. ಮತ್ತು ಇದು ಅಟಾನಮಸ್ ಬಾಡಿ ಆಗುತ್ತೆ, ಸ್ವಾಯತ್ತತೆಯನ್ನು ತೆಗೆದುಕೊಳ್ಳುತ್ತೆ 1992 ಆಫ್ಟರ್ 4 years. ಇದು ಹೋದ್ಸಲ KAS ಕ್ವೆಶ್ಚನ್ 2020 KAS ಕ್ವೆಶ್ಚನ್ ಇದು. ಸೆಬಿ ಯಾವಾಗ ಅಟಾನಮಸ್ ಪಡೀತು, ಸ್ವಾಯತ್ತತೆ ಪಡೀತು ಅಂತ. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಮುಂಬೈಯಲ್ಲಿ. ಹೇಳಿದ್ದೀನಿ ಸ್ನೇಹಿತರೆ. ಒಂದು ಪ್ರಶ್ನೆ ಸುಮಾರು ಬೇರೆ ಯಾವ್ಯಾವ ರೀತಿ ಕೇಳ್ಬೋದು ಅಂತ ಒಟ್ಟಿಗೆ ಇಲ್ಲೇ ಮಾಡಿ ತೋರಿಸ್ತಿದೆ ನಿಮಗೆ. ಉಷ್ಣಾಂಶದ SI ಮಾನ ಯಾವುದು ಅಂತ ಕೇಳಿರುವಂಥದ್ದು ಟೆಂಪರೇಚರ್, ವಿಚ್ ಇಸ್ SI ಯೂನಿಟ್ ಆಫ್ ಟೆಂಪರೇಚರ್. ಕೆಲ್ವಿನ್ ಅಂತ ಕರಿತೀವಿ. ದಟ್ಸ್ ನಾಟ್ ಇವನ್ ಎ ಡಿಗ್ರಿ ಕೆಲ್ವಿನ್, ಬರೀ ಕೆಲ್ವಿನ್ ಅದು. ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನೀಟ್, ಓನ್ಲಿ ಕೆಲ್ವಿನ್ ಅಂತ ಅಷ್ಟೇ ಕರೆಯುವಂಥದ್ದು. ಡಿಗ್ರಿ ಸೆಲ್ಸಿಯಸ್ನ ನಾವು ಮಿನಿಮಮ್ ಟು ಮ್ಯಾಕ್ಸಿಮಮ್ ಎಷ್ಟು ಅಂತಂದರೆ 0 ಡಿಗ್ರಿ ಸೆಲ್ಸಿಯಸ್ ಟು 100 ಡಿಗ್ರಿ ಸೆಲ್ಸಿಯಸ್ ಮೆಜರ್ ಮಾಡ್ತೀವಿ. ಡಿಗ್ರಿ ಫ್ಯಾರನೀಟ್ನ ನಾವು 32 ಡಿಗ್ರಿ ಫ್ಯಾರನೀಟ್ ಟು 212 ಡಿಗ್ರಿ ಫ್ಯಾರನೀಟ್ ಮಾಡ್ತೀವಿ. ಕೆಲ್ವಿನ್ನ 273 ಕೆಲ್ವಿನ್ ಟು 373 ಕೆಲ್ವಿನ್ ಅಂತ ಮಾಡ್ತೀವಿ ಸ್ನೇಹಿತರೆ. ಮತ್ತು ಹೀಟ್ ಶಾಖದ SI ಮಾನ ಬಂದು ಜೌಲ್. ಉಷ್ಣಾಂಶ ಮತ್ತು ತಾಪ, ಹೀಟ್ ಅಂತ ತಾಪ ಅಂತ ಕೂಡ ಕರೀತಾರೆ. ತಾಪದ ತುಂಬ ಕನ್ಫ್ಯೂಸ್ ಆಗ್ತಾ ಇರುತ್ತೆ ತುಂಬ ಸಲ. ಟೆಂಪರೇಚರ್ಗೆ ಕೆಲ್ವಿನ್ ಇರುವಂಥದ್ದು, ಹೀಟ್ಗೆ ಜೌಲ್ ಇರುವಂಥದ್ದು.
ಮಾನವನ ದೇಹದಲ್ಲಿರುವಂಥ ಸಣ್ಣ ಮೂಳೆ ವಿಚ್ ಇಸ್ ದ ಸ್ಮಾಲೆಸ್ಟ್ ಬೋನ್ ಇನ್ ಹ್ಯೂಮನ್ಸ್. ನೀವು ತಿಳ್ಕೊಬೇಕಾದ್ರೆ ತುಂಬ ಪ್ರಿಸೈಸಾಗಿ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಮಾನವ ದೇಹದಲ್ಲಿರುವಂಥ ಸಣ್ಣ ಮೂಳೆ ಅಂತಂದರೆ ಕಿವಿಯಲ್ಲಿರುವಂಥದ್ದು. ಅದು ಎಲ್ಲಿ ಅಂತಲೂ ಬಂತು ಅಂತಂದರೆ ಮಧ್ಯ ಕಿವಿಯಲ್ಲಿರುವಂಥದ್ದು, ಸ್ಟೆಪ್ಟೀಸ್ ಅಂತ ಕರಿತೀವಿ. ಮತ್ತು ಇನ್ನು ಇದೇ ರೀತಿ ಕ್ವಶನ್ಸ್ ಏನಾರ ಮುಂದೆ ಫಾರ್ಮ್ ಮಾಡ್ತಾ ಹೋಗ್ತು ಅಂತಾನೆ ಮಾನವ ದೇಹದ ಅತಿ ದೊಡ್ಡ ಮೂಳೆ ಯಾವುದು ಅಂತ ಕರೀತಾರೆ. ತೊಡೆಯಲ್ಲಿರುವಂಥ ಫೀಮರ್ ಅನ್ನುವಂಥ ಮೂಳೆ. ಮಾನವ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿರ್ತವೆ ಅಂತಂದರೆ ಒಬ್ಬ ಅಡಲ್ಟಲ್ಲಿ ವಯಸ್ಕರಲ್ಲಿ 208 ಮೂಳೆಗಳಿರ್ತವೆ. ಮಾನವನ ತಲೆ ಸ್ಕಲ್ ಅಂತ ಕರಿತೀವಿ. ಇದರಲ್ಲಿರುವಂಥ ಮೂಳೆಗಳ ಸಂಖ್ಯೆ 29. ಟೋಟಲ್ ನಂಬರ್ಸ್ ಆಫ್ ಬೋನ್ಸ್ ಇನ್ ಅ ಹ್ಯೂಮನ್ ಹೆಡ್, ಹ್ಯೂಮನ್ ಸ್ಕಲ್. ಸೊ 29 ಸ್ನೇಹಿತರೆ. ನೀವೇ ನೋಡ್ತಾ ಹೋಗಿ, ತುಂಬ ಕ್ವಶನ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಒಂದರಲ್ಲೇ ಎಷ್ಟೆಷ್ಟು ಫಾರ್ಮ್ ಆಗ್ಬೋದು ಅಂತ ನೀವೇ ನೋಡ್ತಿದ್ದೀರಾ. ಈಗ ಬೇರೆ ಬೇರೆ ರೀತಿ ಹೇಳ್ತಿದ್ದೀನಿ ನಾನು ಯಾವ್ಯಾವ ರೀತಿ ಆಗುತ್ತೆ ಅಂತ. ನೆಕ್ಸ್ಟ್ ಕ್ವೆಶ್ಚನ್. ಅಡುಗೆ ಸೋಡಾದ ರಾಸಾಯನಿಕ ಹೆಸರು ತುಂಬ ಕಡೆ ಕೇಳಿದ್ದಾನೆ. ಇದನ್ನು ಬಿಟ್ಟು ಇನ್ನೂ 2 ಇದ್ದಾವೆ. ಒಂದು ಅಡುಗೆ ಸೋಡಾ, ಒಂದು ವಾಷಿಂಗ್ ಸೋಡಾ, ಇನ್ನೊಂದು ಅಡುಗೆ ಉಪ್ಪು. ಇವಿಷ್ಟಕ್ಕೂ ತುಂಬ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಫಸ್ಟು ಅಡುಗೆ ಸೋಡಾ, ಇದನ್ನು ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕರಿತೀವಿ. ಇದರ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್. ಇದರ ರಾಸಾಯನಿಕ ಸೂತ್ರ NaHCO3. ನೆಕ್ಸ್ಟ್ ಕಮ್ ಟು ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾವನ್ನು ನಾವು ಬಟ್ಟೆ ಒಗಿಲಿಕ್ಕೆ ಇವನ್ನೆಲ್ಲ ಯೂಸ್ ಮಾಡ್ತೇವೆ. ಇದಕ್ಕೆ ರಾಸಾಯನಿಕ ಹೆಸರು ಬಂದು ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಇದನ್ನು Na2CO3 ಅಂತ ಕರಿತೀವಿ. ಇದರ ರಾಸಾಯನಿಕ ಸೂತ್ರ ಬಂದು. ಇನ್ನು ಅಡುಗೆ ಉಪ್ಪು ಇರುವಂಥದ್ದು ಕಾಮನ್ ಸಾಲ್ಟ್, ಇದಕ್ಕೆ NaCl ಅಂತ ಕರಿತೀವಿ. ರಾಸಾಯನಿಕ ಸೂತ್ರ, ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಅಂತ. ನೋಡಿ, ಒಂದು ಪ್ರಶ್ನೆ ಮೂರಕ್ಕೂ ರಾಸಾಯನಿಕ ಸೂತ್ರ. ಸೊ ನಿಮ್ಗೆ ಇಲ್ಲಿ ಒಂದರಲ್ಲೇ ತುಂಬ ಪ್ರಶ್ನೆಗಳು ಸಿಗ್ತಾ ಹೋಗ್ತಿದೆ. ಅದಕ್ಕೂ ಉತ್ತರ ಇಲ್ಲ, ನಾನೇ ಕೊಡ್ತಿದ್ದೀನಿ. ಕಲ್ಪನಾ ಚಾವ್ಲಾ ಬಾಹ್ಯಾಕಾಶಯಾನ ಮಾಡಿದ ನೌಕೆ ಹೆಸರು ಏನು ಅಂತ ಕೇಳಿದ್ದಾರೆ. ಇವರು ಭಾರತದವರು. ಕಲ್ಪನಾ ಚಾವ್ಲಾದವರು ಭಾರತದ ಪ್ರಪ್ರಥಮ ಮಹಿಳೆ ಬಾಹ್ಯಾಕಾಶಯಾನ ಮಾಡಿದಂಥವ್ರು. ನಮ್ಮಲ್ಲೆಲ್ಲ, ಬಟ್ US ಅಲ್ಲಿ ಮಾಡ್ತಾರೆ. ಬಟ್ ಆದ್ರೂ ಭಾರತದ ಪ್ರಪ್ರಥಮ ಮಹಿಳೆ ಬಾಹ್ಯಾಕಾಶಯಾನ ಮಾಡಿದಂಥವ್ರು. ಇವರು ಹೋದಂಥ ಸ್ಪೇಸ್ ಶಟಲ್ನ ಹೆಸರು ಕೊಲಂಬಿಯಾ ಅಂತ ಬಂದು SSCJE 2019 ಕೇಳಿರುವಂಥ ಪ್ರಶ್ನೆ ಇದು. ಮತ್ತು ಇನ್ನೊಂದು ಕೇಳಬೇಕು ಅಂತಂದರೆ, ನಾಸಾದವರೇ 1969 ಮೂನ್ ಮೇಲೆ ನೀಲ್ ಆರ್ಮ್ಸ್ಟ್ರಾಂಗ್ನ ಮೊಟ್ಟ ಮೊದಲನೇದಾಗಿ ಮನುಷ್ಯರನ್ನು ಅಲ್ಲಿ ಇಳಿಸ್ತಾರೆ. ಆ ನೌಕೆ ಹೆಸರು ಏನು ಅಂತ ಕೇಳಿದ್ರೆ ಅಪೋಲೋ 11 ಅಂತ. ಅಪೋಲೋ 11. ಕಲ್ಪನಾ ಚಾವ್ಲಾ ಅವ್ರದ್ದು ಕೊಲಂಬಿಯಾ. ಹೌ ಮೆನಿ has become to ವರ್ಲ್ಡ್ ರಿಲಿಜಿಯನ್ ಸಮ್ಮಿಟ್ ವಿಚ್ ಹೆಲ್ಡ್ ಇನ್ ಶಿಕಾಗೋ ಧರ್ಮ ಸಮ್ಮೇಳನ ನಡೆಯುತ್ತೆ. ಎಷ್ಟು ವರ್ಷಗಳಾಯಿತು ಅಂತ ಇಲ್ಲಿ ಕೇಳಿರುವಂಥ ಪ್ರಶ್ನೆ. ಇಲ್ಲಿ ತನಕ ಒಟ್ಟು 127 ವರ್ಷಗಳಾಗಿದೆ. ಇದು ನಡೆದಂಥದ್ದು 1893 ಸೆಪ್ಟೆಂಬರ್ 11. ನೆನಪಿರಲಿ, 1893 ಸೆಪ್ಟೆಂಬರ್ 11. ಸ್ವಾಮಿ ವಿವೇಕಾನಂದವರು ಭಾರತದ ಕಡೆಯಿಂದಾಗಿ ಪ್ರತಿನಿಧಿಸ್ತಾರೆ ಅಲ್ಲಿ. ಅವರಿಗೆ ಧನ ಸಹಯೋಗ ಮಾಡಿದಂಥವರು ಮೈಸೂರಿನ ಅರಸರಾದಂಥ ಜಯಚಾಮರಾಜೇಂದ್ರ 10ನೇ ಚಾಮರಾಜೇಂದ್ರ ಒಡೆಯರ್ ಅನ್ನುವಂಥವ್ರು ನಮ್ಮ ಮೈಸೂರಿನ ರಾಜರು. ಸೊ ಇಲ್ಲಿ ನಡೆಯುವಂಥ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡುವಂಥದ್ದು ಅಮೆರಿಕದ ಸಹೋದರ ಸಹೋದರಿ ಅಂತ ತುಂಬ ಕಾಲಗಳ ಕಾಲ ಕರತಾಳ ನಡೆಯುತ್ತೆ ಅಲ್ಲಿ. ಅಂದರೆ ಚಪ್ಪಾಳೆಗಳ ಮೂಲಕ ಅವ್ರನ್ನ ಪ್ರಶಂಸೆ ಮಾಡ್ಲಾಗತ್ತೆ. ವರ್ಲ್ಡ್ ರಿಲಿಜಿಯನ್ ಸಮ್ಮಿಟ್ ಅನ್ನುವಂಥದ್ದು ಶಿಕಾಗೋದಲ್ಲಿ ನಡೆದಿರುತ್ತೆ ಆ ಟೈಮ್ಗೆ. ಸೊ ಇಲ್ಲಿ ತನಕ 127 ವರ್ಷಗಳ ಆಗಿದೆ. ಸೆಪ್ಟೆಂಬರ್ 11ನೇ ತಾರೀಕಿಗೆ ಅದು 127 ವರ್ಷ ಕಂಪ್ಲೀಟ್ ಆಗಿದೆ. ಪೊಲೋನಿಯಂ ಧಾತುವನ್ನು ಕಂಡುಹಿಡಿದಂಥವ್ರು ಯಾರು ಅಂತ. ಪೊಲೋನಿಯಂ ಧಾತುವನ್ನು ಕಂಡುಹಿಡಿದಂಥವ್ರು, ರೇಡಿಯಂನ ಕಂಡುಹಿಡಿದಂಥವ್ರು ಎಲ್ಲ ಒಂದೇ. ಪೊಲೋನಿಯಂ ಧಾತುವನ್ನು ಕಂಡುಹಿಡಿದವರು ಪಿಯರಿ ಕ್ಯೂರಿ ಮತ್ತು ಮೇಡಮ್ ಕ್ಯೂರಿ ಅಂತ, ಗಂಡ ಹೆಂಡತಿ ಇಬ್ಬರೂ ಕಂಡುಹಿಡಿತಾರೆ. ಪೊಲೋನಿಯಂ ಅಂತ ಹೆಸರಿಡಲಿಕ್ಕೆ ಕಾರಣ ಅಂತಂದರೆ ಅವರ ಮೂಲ ದೇಶ ಬಂದು ಪೋಲ್ಯಾಂಡ್ನ ನೆನಪಿಗಾಗಿ ಪೊಲೋನಿಯಂ ಅಂತ ಹಿಡಿತಾರೆ. ಇವರೇ ಕೂಡ ರೇಡಿಯಂನ ಕೂಡ ಕಂಡುಹಿಡಿದಂಥವ್ರು. 1911 ರೇಡಿಯಂ ಕಂಡುಹಿಡಿದಕ್ಕಾಗಿ ಇವರಿಗೆ, ಮೇರಿ ಕ್ಯೂರಿ ಅವ್ರಿಗೆ ನೊಬೆಲ್ ಪುರಸ್ಕಾರ ಬರುತ್ತೆ. 2011 ಇಂಟರ್ನ್ಯಾಷನಲ್ ಇಯರ್ ಆಫ್ ಮೇರಿ ಕ್ಯೂರಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ. 100 ವರ್ಷ ಆಗಿರುತ್ತೆ ರೇಡಿಯಂಗೆ ನೊಬೆಲ್ ಬಂದು. ಸೊ ಆ ಇಯರ್ನ ಆ ರೀತಿ ಸೆಲೆಬ್ರೇಟ್ ಮಾಡ್ತಾರೆ. ತುಂಬ ಪ್ರಶ್ನೆಗಳು ಫಾರ್ಮ್ ಆಗ್ತಾ ಇರುತ್ತೆ, ನೋಡಿ ಸ್ನೇಹಿತರೆ, ನೀವೇ ತಿಳ್ಕೊಳ್ಳಿ. ಇಂಡಿಯಾ ವಾರ್ ಆಫ್ ಇಂಡಿಪೆಂಡೆನ್ಸ್ ಪುಸ್ತಕವನ್ನು ರಚಿಸಿದವರು ಯಾರು? ಹೂ ರೋಟ್ ಇಂಡಿಯಾ ವಾರ್ ಆಫ್ ಇಂಡಿಪೆಂಡೆನ್ಸ್ ಬುಕ್? ತುಂಬ ಜನ ಓದಿರ್ತೀರಾ ಅಥವಾ ತುಂಬ ಜನ ಓದಿರಲ್ಲ, ನನಗೂ ಡೌಟ್ ಇದೆ ನೀವು ಹೆಂಗೆ ಹೇಳ್ತೀರಾ ಅಂತ. ದಾಸ್ ಕ್ಯಾಪಿಟಲ್ ಅನ್ನೋಂಥ ಪುಸ್ತಕ ಬರೆದವ್ರು ಯಾರು ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಇನ್ನೊಂದು, ಅದಕ್ಕೆ ಉತ್ತರ ಕಾರ್ಲ್ ಮಾರ್ಕ್ಸ್ ಅಂತ, ಶ್ರೇಷ್ಠ ಚಿಂತಕರು ಇವರು. ಇಂಡಿಯಾ ವಾರ್ ಆಫ್ ಇಂಡಿಪೆಂಡೆನ್ಸ್ ಪುಸ್ತಕ ಬರೆದವರು ಕೂಡ ಅವರೇನೆ. ಕಾರ್ಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ ಅನ್ನೋಂಥದ್ದು ಎಲ್ಲ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾರೆ. ಇದನ್ನು ಮೋಸ್ಟ್ ಪಾಪಲ್ಲಿ ತುಂಬ ಜನ ನೆನ್ಪಿಟ್ಕೊಳ್ಳಿಕ್ಕಿಲ್ಲ. ಇಂಡಿಯಾ ವಾರ್ ಆಫ್ ಇಂಡಿಪೆಂಡೆನ್ಸ್ ಪುಸ್ತಕ ಬರೆದವರು ಕಾರ್ಲ್ ಮಾರ್ಕ್ಸ್ ಅವರೇ ಕೂಡ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, WHO ಅಂತಂದರೆ ಫುಲ್ ಫಾರ್ಮ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಗಿನ 2020 ಅಧ್ಯಕ್ಷ ಸ್ಥಾನ ಪಡೆದಿರುವ ದೇಶ ಯಾವುದು ಅಂತ ಕೇಳಿರುವಂಥದ್ದು.
ಹೂಸ್ ದ ಪ್ರೆಸಿಡೆನ್ಷಿಯಲ್ ಕಂಟ್ರಿ ಆಫ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 2020 ಈಗ ಇರುವಂಥದ್ದು ಪ್ರಸ್ತುತ 2021ರಿಂದ 22-23 ತನಕ ಭಾರತ ಅದರ ಅಧ್ಯಕ್ಷ ಸ್ಥಾನವನ್ನು ಪಡೆದಿದೆ. ಅದರ ಅಧ್ಯಕ್ಷ ಸ್ಥಾನವನ್ನು ಪಡೆದ ದೇಶ ಯಾವುದು ಅಂತಂದರೆ ಭಾರತ. ಅದರ ಈಗಿನ ಅಧ್ಯಕ್ಷರು ಯಾರು ಅಂತಂದರೆ ನಮ್ಮ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಡಾಕ್ಟರ್ ಹರ್ಷವರ್ಧನ್ ಅಂತ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 1945 ಏಪ್ರಿಲ್ 7 ಸೆಟಪ್ ಆಗುತ್ತೆ. ಏಪ್ರಿಲ್ 7 ನಾವು ಇಂಟರ್ನ್ಯಾಷನಲ್ ಹೆಲ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ಈಗಿನ ಅಧ್ಯಕ್ಷ ಸ್ಥಾನ ಪಡೆದಿರೋ ದೇಶ ಭಾರತ. ಅದು ಡಾಕ್ಟರ್ ಹರ್ಷವರ್ಧನ್ ಅವರು ನಮ್ಮ ಯೂನಿಯನ್ ಹೆಲ್ತ್ ಮಿನಿಸ್ಟರು. 2020 ಅರ್ಜುನ ಪ್ರಶಸ್ತಿ ಪಡೆದ ಕರ್ನಾಟಕದ ಏಕೈಕ ಪಟು ಹೂ ಗಾಟ್ ಅರ್ಜುನ, ಹೂ ಇಸ್ ದ ಓನ್ಲಿ ಅವಾರ್ಡಿ ಆಫ್ ಅರ್ಜುನ ಆಫ್ ಕರ್ನಾಟಕ. ಅರ್ಜುನ ಪ್ರಶಸ್ತಿ, ಈ ಪ್ರಶಸ್ತಿಯನ್ನು ಅಕ್ಟೋಬರ್ 29ರಂದು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಧ್ಯಾನ್ ಚಂದ್ ಅವರ ಹುಟ್ಟುಹಬ್ಬ ಆಗಸ್ಟ್ 29ರಂದು. ಧ್ಯಾನ್ ಚಂದ್ ಅವರ ಹುಟ್ಟುಹಬ್ಬ ಅವತ್ತು ನೀಡಲಾಗುತ್ತೆ. ಅವತ್ತು ಲೀಸ್ಟ್ನ ಅನೌನ್ಸ್ ಮಾಡ್ತಾರೆ. ಅದಿತಿ ಅಶೋಕ್ ಅಂತ, ಶಿ ಇಸ್ ಅ ಗಾಲ್ಫ್ ಪ್ಲೇಯರ್, ಅವರು ಗಾಲ್ಫ್ ಪಟು, ಅದಕ್ಕಾಗಿ ಇವರಿಗೆ ಅರ್ಜುನ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಮತ್ತು ಇನ್ನಿಬ್ಬರು ಕರ್ನಾಟಕದವ್ರು ಇರ್ತಾರೆ, ಆದರೆ ಈ ಕ್ಯಾಟಗರಿ ಅಲ್ಲ, ದ್ರೋಣಾಚಾರ್ಯ ಅವಾರ್ಡಲ್ಲಿ ಸಿಗುತ್ತೆ. ಜೂಡಿ ಫಿಲಿಕ್ಸ್ ಅನ್ನುವಂಥವ್ರೊಬ್ಬರು, ಮತ್ತು ಪುರುಷೋತ್ತಮ್ ರೈ ಅಂತ ಇತ್ತೀಚೆಗೆ ಅವರು ನಿಧನ ಆಗ್ತಾರೆ. ಇವರಿಬ್ಬರು ದ್ರೋಣಾಚಾರ್ಯ ಕ್ಯಾಟಗರಿಯಲ್ಲಿ ಅವಾರ್ಡ್ನ ತಗೋತಾರೆ. ಹೂ ಇಸ್ ದ ಪ್ರೆಸೆಂಟ್ ವೈಸ್ ಪ್ರೆಸಿಡೆಂಟ್ ಆಫ್ ISA. ಫಸ್ಟ್ ISA ಅಂತಂದರೆ ಏನು ಅಂತ ಹೇಳ್ತೀನಿ. ಈಗಿನ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ. ಈಗಿನ ವೈಸ್ ಪ್ರೆಸಿಡೆಂಟ್, ಉಪಾಧ್ಯಕ್ಷರು ಯಾರು ಅಂತ ಕೇಳಿರುವಂಥದ್ದು. ಫಸ್ಟ್ ISA ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಎಲ್ಲಿ ಗೊತ್ತಾ? ನಮ್ಮ ದೇಶದ ಗುರುಗ್ರಾಮಲ್ಲಿ ಇರುವಂಥದ್ದು, ಹರಿಯಾಣದಲ್ಲಿರುವಂಥ ಗುರುಗ್ರಾಮದಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಹೆಡ್ ಕ್ವಾರ್ಟರ್ಸ್ ಇದೆ. ಈಗಿನ ವೈಸ್ ಪ್ರೆಸಿಡೆಂಟ್ ಯಾರು ಅಂತಂದರೆ ಫ್ರಾನ್ಸ್ನವರು, ಇತ್ತೀಚೆಗೆ ಅನೌನ್ಸ್ ಮಾಡ್ತಾರೆ. ಮತ್ತು ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ನಮ್ಮ ದೇಶ ಭಾರತ. 2 ವರ್ಷದವರೆಗೆ ಈಗಿನಿಂದ 2 ವರ್ಷದ ತನಕ ನಮ್ಮ ದೇಶದವರ ಅಧ್ಯಕ್ಷರಾಗಿರ್ತಾರೆ. ಇಂಡಿಯಾ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಆ್ಯಂಡ್ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ದು ಸಮ್ಮಿಟ್ ಕೂಡ ಮಾಡ್ತಾರೆ, ವರ್ಚುವಲ್ ಮೋಡಲ್ಲಿ ಮಾಡ್ತಾರೆ. ಅದನ್ನು ತುಂಬ ದೇಶಗಳು ಅಟೆಂಪ್ಟ್ ಮಾಡ್ತವೆ. ನೆಕ್ಸ್ಟ್ ಕ್ವೆಶ್ಚನ್. ಒಡಿಸ್ಸಾದ ಕಣ್ಣೀರು ನದಿ, ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಇಸ್ ನೋನ್ ಆಸ್ ಸಾರೋ ರಿವರ್ ಆಫ್ ಒಡಿಸ್ಸಾ? ಮಹಾನದಿ ಸ್ನೇಹಿತರೆ, ಒಡಿಸ್ಸಾದ ಕಣ್ಣೀರು ನದಿ. ಇದು ಪ್ರವಾಹ ಬಂದು ಉಕ್ಕಿ ಹೋದಂಥ ಸಂದರ್ಭದಲ್ಲೆಲ್ಲ ಅದ ನದಿ ಪಾತ್ರದಲ್ಲೆಲ್ಲ ತುಂಬ ಸಾವು ನೋವುಗಳು ಅಥವಾ ಹಾನಿ ಉಂಟು ಮಾಡುತ್ತೆ. ಅದಕ್ಕಾಗಿ ಮಹಾನದಿಯನ್ನು ಒಡಿಸ್ಸಾದ ಕಣ್ಣೀರು ನದಿ ಅಂತ ಕರೀತಾರೆ. ಇದಕ್ಕೆ ಹಿರಾಕುಡ್ ಡ್ಯಾಮ್ನ ನಿರ್ಮಿಸಿದ್ದಾರೆ. 4.8 ಕಿಲೋಮೀಟರ್, ನೆನಪಿರಲಿ, 4.8 ಕಿಲೋಮೀಟರ್. ಪ್ರಪಂಚದ ಅತಿ ಉದ್ದವಾದ ಅಣೆಕಟ್ಟು ನಮ್ಮದು. ಅದು ಯಾವುದು? ಹಿರಾಕುಡ್ ಅಣೆಕಟ್ಟು. ಮತ್ತು ಬಿಹಾರದ ಕಣ್ಣೀರಿನ ನದಿ ಕೋಸಿ ಅಂತ ಕರಿತೀವಿ. ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ದಾಮೋದರ ಅಂತ ಕರಿತೀವಿ. ಒಂದು ಪ್ರಶ್ನೆ, ಮತ್ತು ಅದಕ್ಕೆ ಸರಿಸಮನಾದಂಥ ಬೇರೆ ಕೇಳ್ಬೋದಂಥ ಪ್ರಶ್ನೆಗಳು ಸ್ನೇಹಿತರೆ ಇದು. ಒಪೆಕ್ನ ಕೇಂದ್ರ ಕಚೇರಿ ಇರುವಂಥದ್ದು ಎಲ್ಲಿ? ವೇರ್ ದ ಹೆಡ್ ಕ್ವಾರ್ಟರ್ಸ್ ಆಫ್ OPEC ಈಸ್ ಸಿಚುಯೇಟೆಡ್? OPEC ಅಂತಂದರೆ ಫಸ್ಟ್ ನೋಡಿ, OPEC ಫುಲ್ ಫಾರ್ಮ್ ತಿಳ್ಕೊಳ್ಳಿ. ಆಯಿಲ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಸ್ನೇಹಿತರೆ. ಆಯಿಲ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಕಂಟ್ರೀಸ್ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಆಸ್ಟ್ರಿಯಾದಲ್ಲಿ, ಅಂದರೆ ವಿಯನ್ನಾದ ಕ್ಯಾಪಿಟಲ್ ಆಸ್ಟ್ರಿಯಾದಲ್ಲಿ ಇರುವಂಥದ್ದು. ತೈಲ ಉತ್ಪಾದನೆ ರಾಷ್ಟ್ರಗಳು ಈ ಸಂಘವನ್ನು ಮಾಡ್ಕೊಂಡಿವೆ. ಅದನ್ನು ಎಕ್ಸ್ಪೋರ್ಟ್ ಮಾಡುವಂಥ ಕಂಟ್ರಿಗಳು ಮಾತ್ರ ಇದರಲ್ಲಿ ಇರುವಂಥದ್ದು. ಮತ್ತೊಂದು ಆಸ್ಟ್ರಿಯಾ ವಿಯನ್ನಲ್ಲಿ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಯಾವುದು ಅಂತಂದರೆ ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಕಮಿಷನ್. ಯುನೈಟೆಡ್ ನೇಷನ್ ಅಂಡರಲ್ಲಿ ಬರುವಂಥ ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಕಮಿಷನ್ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಆಸ್ಟ್ರಿಯಾ ವಿಯನ್ನಾದಲ್ಲೇ ಇರುವಂಥದ್ದು. ಆಸ್ಟ್ರಿಯಾದ ವಿಯನ್ನಾದಲ್ಲಿ. ಸೈಂಟಿಫಿಕ್ ಸ್ಟಡಿ ಆಫ್ ಸೆಲ್, ಕೋಶಗಳನ್ನು ಅಧ್ಯಯನ ಮಾಡುವಂಥ ವೈಜ್ಞಾನಿಕ ವಿಭಾಗ ಯಾವುದು ಅಂತ ಕೇಳಿದ್ದಾರೆ. ಈ ರೀತಿ ತುಂಬ ಇದ್ದಾವೆ, ಆದಷ್ಟು ಹೇಳ್ತೀನಿ ನಾನು. ಸೈಂಟಿಫಿಕ್ ಸ್ಟಡಿ ಆಫ್ ಸೆಲ್ಸ್ ಅಂತಂದರೆ ಸೈಟಾಲಜಿ ಅಂತ ಕರಿತೀವಿ. ಸೈಂಟಿಫಿಕ್ ಸ್ಟಡಿ ಆಫ್ ಟಿಶ್ಯೂ, ಅಂಗಾಂಶಗಳ ವೈಜ್ಞಾನಿಕ ಅಧ್ಯಯನವನ್ನು ಹಿಸ್ಟಾಲಜಿ ಅಂತ ಕರಿತೀವಿ. ಸೈಂಟಿಫಿಕ್ ಸ್ಟಡಿ ಆಫ್ ಬೋನ್ಸ್, ಮೂಳೆಗಳ ಅಧ್ಯಯನವನ್ನು ಆಸ್ಟಿಯಾಲಜಿ ಅಂತ ಕರಿತೀವಿ. ಸೈಂಟಿಫಿಕ್ ಸ್ಟಡಿ ಆಫ್ ಬ್ಲಡ್, ಹೆಮಟಾಲಜಿ ಅಂತ ಕರಿತೀವಿ. ಸೈಂಟಿಫಿಕ್ ಸ್ಟಡಿ ಆಫ್ ಡಿಸೀಸ್, ಪಥಾಲಜಿ ಅಂತ ಕರಿತೀವಿ ಸ್ನೇಹಿತರೆ. ತುಂಬ ಇದ್ದಾವೆ, ನೀವೇ ಪುನರ್ಮನನ ಮಾಡ್ತಾ ಇರಬೇಕಾಗತ್ತೆ. ಮತ್ತು ಮುಂದೆ ಬರುವಂಥ ಕ್ವಶನ್ಗಳಲ್ಲೆಲ್ಲ ಸಿಕ್ಕಿದ್ರೆ ನಾನು ತುಂಬ ಎಕ್ಸ್ಪ್ಲೈನ್ ಮಾಡ್ತೇನೆ. ವರ್ಲ್ಡ್ ಯೋಗ ಡೇ 2020 ಥೀಮ್, ವಿಶ್ವ ಯೋಗ ದಿನಾಚರಣೆ 2020 ಥೀಮ್. ಫಸ್ಟ್ ವಿಶ್ವ ಯೋಗ ದಿನ ಯಾವತ್ತು ಆಚರಣೆ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಜೂನ್ 21 ಇದನ್ನು ಆಚರಣೆ ಮಾಡೋಕ್ಕೆ ಶುರು ಮಾಡಿದ್ರು. 2015 ಭಾರತ ಇದನ್ನು ಅರ್ಜ್ ಮಾಡುತ್ತೆ, ಅಂದರೆ ಆಗ್ರಹಿಸ್ತಾರೆ ಇದನ್ನು ಮಾಡಲಿಕ್ಕೆ ವಿಶ್ವಸಂಸ್ಥೆಯಲ್ಲಿ. ಸೊ ಇದನ್ನು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಜೂನ್ 21 ಸೆಲೆಬ್ರೇಟ್ ಮಾಡ್ತಾರೆ. ಜೂನ್ 21 ಯಾಕೆ ಅಂತಂದರೆ ಉತ್ತರಾರ್ಧಗೋಳದಲ್ಲಿ ಜೂನ್ 21ರಲ್ಲಿ ಅತಿ ಹೆಚ್ಚು ಬೆಳಕಿರುತ್ತೆ. ಅವತ್ತಿನ ದಿನ ನಮಗೆ ಬೆಳಿಗ್ಗೆ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ನಮಗೆ. ಸೊ ಆ ಕಾರಣಕ್ಕಾಗಿ ಮಾಡ್ತೀವಿ. ಆವಾಗಲೇ ಮಾಡಬೇಕು ಅಂತಂದರೆ
ಉತ್ತರಾರ್ಧಗೋಳದಲ್ಲಿ ಅತಿ ಹೆಚ್ಚು ದೇಶಗಳು ಬರುತ್ತೆ ದಕ್ಷಿಣಾರ್ಧಗೋಳ ಕಂಪೇರ್ ಮಾಡಿದ್ರೆ. ಕೆಲವೊಂದಷ್ಟು ದೇಶಗಳು ದಕ್ಷಿಣಾರ್ಧಗೋಳದಲ್ಲಿರುವಂಥವ್ರು ಕತ್ತಲೆಯಲ್ಲಿ ವಿಶ್ವ ಯೋಗ ದಿನವನ್ನು ಆಚರಿಸ್ತವೆ. ಸೊ ಅದರಿಂದಾಗಿ ಉತ್ತರಾರ್ಧಗೋಳದಲ್ಲಿ ಅತಿ ಹೆಚ್ಚು ಅಂದರೆ ಸಂಕ್ರಮಣ ಕಾಲ ಅಂತ ಕರಿತೀವಿ ಜೂನ್ 21st. ಹಾಗಾಗಿ ಅವತ್ತು ಸೆಲೆಬ್ರೇಟ್ ಮಾಡ್ತೀವಿ. ಅವತ್ತಿನ ಥೀಮ್ ಏನು ಅಂತಂದರೆ ಯೋಗ ಫ್ರಮ್ ಹೋಮ್, ಯೋಗ ಫಾರ್ ಫ್ಯಾಮಿಲಿ ಅಂತ. IRDAIನ ಕೇಂದ್ರ ಕಚೇರಿ ಇರುವಂಥದ್ದು, ಫಸ್ಟ್ IRDAI ಅಂತಂದರೆ ವೇರ್ ದ IRDAI ಹೆಡ್ ಕ್ವಾರ್ಟರ್ಸ್ ಇಸ್ ಸಿಚುಯೇಟೆಡ್, ಇನ್ಶೂರೆನ್ಸ್ ರೆಗ್ಯುಲೇಟ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಇದರ ಕೇಂದ್ರ ಕಚೇರಿ ಇರುವಂಥದ್ದು ಹೈದರಾಬಾದ್ನಲ್ಲಿ. ಹೈದರಾಬಾದ್ ಇಸ್ ಆನ್ ದ ಬ್ಯಾಂಕ್ ಆಫ್ ಮೂಸಿ. ಆವಾಗಲೇ ಹೇಳಿದ್ವಿ, ಇದನ್ನು ಪಲ್ ಸಿಟಿ ಅಂತ ಕೂಡ ಕರೀತಾರೆ ಹೈದರಾಬಾದನ್ನು, ನೆನಪಿರಲಿ. ಕಾವೇರಿ ನದಿ ಜನನಾಗುವ ಬೆಟ್ಟದ ಹೆಸರು. ಇಲ್ಲಿ ತನಕ ಕಾವೇರಿ ನದಿ ಎಲ್ಲುಟ್ಟುತ್ತೆ ಅಂತ ತುಂಬ ಕೇಳಿದ್ದಾರೆ. ಸ್ಥಳದ ಹೆಸರು ಕೇಳ್ತಾರೆ, ಇಲ್ಲಿ ಬೆಟ್ಟದ ಹೆಸರು ಕೇಳಲಾಗಿದೆ. ಸ್ಥಳದ ಹೆಸರು ತಲಕಾವೇರಿ, ಕೊಡಗು ಜಿಲ್ಲೆಯಲ್ಲಿರುವಂಥದ್ದು, ಕರ್ನಾಟಕದಲ್ಲಿ. ಎಲ್ಲ ಹೇಳ್ತೀರಾ, ಬಟ್ ಅದು ಬೆಟ್ಟ ಯಾವುದು ಅಂತಂದರೆ ಬ್ರಹ್ಮಗಿರಿ ಅಂತ ಕರಿತೀವಿ. ಮತ್ತು ಬಾಬಾ ಬುಡನ್ಗಿರಿ ಇದೆ ಚಿಕ್ಕಮಗಳೂರಲ್ಲಿ, ಅಲ್ಲಿ ಕಾಫಿಯನ್ನು ಪ್ರಪ್ರಥಮ ಕರ್ನಾಟಕದಲ್ಲಿ ಬಿತ್ತಲಾಗುತ್ತೆ. ಅದಕ್ಕಿರುವಂಥ ಆ ಬೆಟ್ಟದ ಹೆಸರು ಏನು ಅಂತಂದರೆ ಈಗ ಬಾಬಾ ಬುಡನ್ಗಿರಿ ಅಂತ ಕರಿತೀವಿ. ಅದಕ್ಕಿದ್ದಂಥ ಹೆಸರು ಚಂದ್ರದ್ರೋಣ ಬೆಟ್ಟಗಳು ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್, ಹ್ಯೂಮನ್ ಐ ಇಸ್ ಮೇಡ್ ಅಪ್ ಆಫ್ ವಿಚ್ ಟೈಪ್ ಆಫ್ ಲೆನ್ಸ್. ಮನುಷ್ಯನ ಕಣ್ಣಿನಲ್ಲಿ ಯಾವ ಲೆನ್ಸ್ನ ನಾವು ಕಾಣ್ಬೋದು ಅಂತಂದರೆ ನಾವು ಪೀನ ಮಸೂರವನ್ನು ಕಾಣ್ಬೋದು. ಪೀನ ಅಂತಂದರೆ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ನಿಮಗೆ ಡೈರೆಕ್ಟಾಗಿ ಈ ರೀತಿ ಕೇಳಿದ್ರೂ ಆಶ್ಚರ್ಯ ಇಲ್ಲ, ಈಗ ಬರ್ತಿರೋಂಥ ಕ್ವಶನ್ ಫಾರ್ಮೇಟಲ್ಲಿ ಕಾನ್ವೆಕ್ಸ್, ಕಾನ್ಕೇವ್ ಲೆನ್ಸ್ ಅಂತ ಡೈರೆಕ್ಟ್ ಬೇಕಾದ್ರೆ ಕೇಳ್ಬೋದು. ಸೊ ಪೀನ ಮಸೂರ ಅಂತಂದರೆ ಕಾನ್ವೆಕ್ಸ್ ಲೆನ್ಸ್, ನಿಮ್ನ ಮಸೂರ ಅಂತಂದರೆ ಕಾನ್ಕೇವ್ ಲೆನ್ಸ್. ಸೊ ಅನದರ್ ಥಿಂಗ್ಸ್, ಸಮೀಪ ದೃಷ್ಟಿ ದೋಷಕ್ಕೆ ನಿಮ್ನ ಮಸೂರವನ್ನು ಯೂಸ್ ಮಾಡ್ತೀವಿ, ದೂರದೃಷ್ಟಿ ದೋಷಕ್ಕೆ ಪೀನ ಮಸೂರವನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ. ಮನುಷ್ಯನ ಐಯಲ್ಲಿ ಕಾರ್ನಿಯಾ ಇರುತ್ತೆ. ಕಾರ್ನಿಯಾವನ್ನು ನಾವು ಬೇರೆಯವರಿಗೆ ಐ ಡೊನೇಟ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದರೆ ಕಾರ್ನಿಯಾವನ್ನು ಯೂಸ್ ಮಾಡ್ತೀವಿ. ಮತ್ತು ಮನುಷ್ಯನ ಕಣ್ಣಿನ ಬಣ್ಣಕ್ಕೆ ಕಾರಣವಾಗಿರುವಂಥದ್ದು ಏನು ಅಂತಂದರೆ ಐರಿಸ್ ಅನ್ನುವಂಥದ್ರಿಂದ ಮನುಷ್ಯನ ಕಣ್ಣಿನಲ್ಲಿ ಬೇರೆ ಬೇರೆ ಥರ ಬಣ್ಣಗಳು ಕಾಣಲಿಕ್ಕೆ ಶುರುವಾಗ್ತವೆ. ಒಬ್ರು ಕಪ್ಪಿರುತ್ತೆ, ಒಬ್ರಿಗೆ ಹಸಿರಿರುತ್ತೆ, ಒಬ್ರಿಗೆ ಬ್ರೌನ್ ಇರುತ್ತೆ, ಈ ರೀತಿ. ನೆಕ್ಸ್ಟ್ ಕ್ವೆಶ್ಚನ್, ISS ಉಡಾವಣೆಯಾದ ವರ್ಷ. ವೆನ್ ವಾಸ್ ದ ISS ಇಸ್ ಲಾಂಚ್ಡ್ ಅಂತ ಕರೀತಾರೆ. ISS ಅಂದರೆ ಫಸ್ಟ್ ತಿಳ್ಕೊಳ್ಳಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರೀತಾರೆ. ಇದು ಉಡಾವಣೆಯಾದ ವರ್ಷ 1998ರಲ್ಲಿ ಉಡಾವಣೆ ಮಾಡ್ತಾರೆ. ಮೊಟ್ಟ ಮೊದಲನೇದಾಗಿ ಇಲ್ಲಿಗೆ ಬಾಹ್ಯಾಕಾಶಯಾನ ಮಾಡಿದಂಥದ್ದು ಯಾವಾಗ ಅಂತಂದರೆ, ಇದಕ್ಕೆ ಹೋದಂಥದ್ದು ಯಾವಾಗ ಟೋಟಲ್ ಅಂತಂದರೆ 2000ಅಲ್ಲಿ ಇದರಲ್ಲಿ ಬಾಹ್ಯಾಕಾಶಯಾನಿಗಳು ಅಲ್ಲಿ ಹೋಗಿ ನೋಡ್ತಾರೆ. ಇದನ್ನು ಸೆಟಪ್ ಮಾಡಿದಂಥ ಉದ್ದೇಶ ಮುಂದಿನ ನಮ್ಮ ಪೀಳಿಗೆಗೆ ಬಾಹ್ಯಾಕಾಶಯಾನದಲ್ಲಿ ತುಂಬ ಚಾಲೆಂಜ್ಗಳಿರುತ್ತೆ. ನಮ್ಮಲ್ಲಿ ಈಗ ಗ್ರಾವಿಟಿಯಲ್ಲಿ ಯಾವ ರೀತಿ ಆ್ಯಕ್ಟ್ ಆಗುತ್ತೆ ನೋಡಿಕೊಂಡು ಮಾಡಬೇಕಾಗುತ್ತೆ. ಸೊ ಅಲ್ಲಿ ನಾವು ಇದನ್ನು ರಿಸರ್ಚ್ ಮತ್ತು ಎಲ್ಲವನ್ನು ಕ್ಯಾರಿ ಮಾಡ್ಬೋದು. ಇದು 5 ದೇಶಗಳ ಸಹಯೋಗದೊಂದಿಗೆ ಉಡಾವಣೆಯಾಗಿದ್ದು 1998ರಲ್ಲಿ. ಕೆನಡಾ, USA ಅಂದರೆ ಅಮೆರಿಕಾ, ಯುರೋಪ್ನ ಸಹಯೋಗದೊಂದಿಗೆ, ಜಪಾನ್ ಮತ್ತು ರಷ್ಯಾ ಇವಿಷ್ಟು ಸಹಯೋಗದೊಂದಿಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಉಡಾವಣೆಯಾಗಿದ್ದು 1998ರಲ್ಲಿ. ಭಾರತದಲ್ಲಿ ಬೀಸುವ ಸ್ಥಳೀಯ ಮಾರುತಕ್ಕಿರುವ ಹೆಸರು. ವಿಚ್ ಆಫ್ ದ ವಿಂಡ್ಸ್ ಇಸ್ ನೋನ್ ಆಸ್ ಲೋಕಲ್ ವಿಂಡ್ಸ್ ಆಫ್ ಇಂಡಿಯಾ. ಇಂಡಿಯಾದಲ್ಲಿ ಲೋಕಲ್ ವಿಂಡ್ಸ್ ಇರುವಂಥ ಹೆಸರು ಲೂ ಅಂತ ಕರಿತೀವಿ. ಇದು ಪಂಜಾಬ್ ಮತ್ತು ಹರಿಯಾಣದಲ್ಲಿ ಬೀಸುತ್ತೆ. ಭಾರತದ ಸ್ಥಳೀಯ ಮಾರುತಗಳನ್ನು ಏನಂತ ಕರಿತೀವಿ ಅಂತಂದರೆ ನಾವು ಲೂ ಅಂತ ಕರಿತೀವಿ. ಅದೇ ರೀತಿ USAದಲ್ಲಿ ಅಂದರೆ ಅಮೆರಿಕಾದಲ್ಲಿ ಏನಂತ ಕರೀತಾರೆ ಅಂದರೆ ಚಿನೂಕ್ ಅಂತ ಕರೀತಾರೆ. ಚಿನೂಕ್ ಅಂದರೆ ಹಿಮಭಕ್ಷಕ ಅಂತ. ಚಿನೂಕ್ ಅಂತ ಹೆಲಿಕಾಪ್ಟರ್ನ ನಾವು ಬೈ ಮಾಡಿದ್ದೀವಿ, ಅಮೆರಿಕಾಯಿಂದ ಬೈ ಮಾಡಿದ್ದೀವಿ. ಅದು ಹೆಲಿಕಾಪ್ಟರ್ಗೆ ಇರುವಂಥ ಹೆಸರು ಮತ್ತು ಅಮೆರಿಕಾದಲ್ಲಿರುವಂಥ ಸ್ಥಳೀಯ ಮಾರುತಕ್ಕಿರುವ ಹೆಸರು ಸ್ನೇಹಿತರೆ. ಪತಂಜಲಿ ಮಹರ್ಷಿ ಎಷ್ಟು ಯೋಗದ ಬಗ್ಗೆ ಹೇಳಿದ್ದಾರೆ? ಡಿಡ್ ಪತಂಜಲಿ ಮಹರ್ಷಿ ಮೆನ್ಷನ್ ಅಬೌಟ್ ಹೌ ಮೆನಿ ಯೋಗಾಸ್? ಅಷ್ಟಾಂಗ ಯೋಗ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಅಷ್ಟಾಂಗ ಯೋಗ 8 ಯೋಗಗಳ ಬಗ್ಗೆ ಹೇಳಿದ್ದಾರೆ. ಯಾವ್ಯಾವುದು ಅಂತಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ನೆಕ್ಸ್ಟ್, ಸಾಮವೇದ ರಿಲೇಟೆಡ್ ಟು. ಸಾಮವೇದ ಯಾವುದಕ್ಕೆ ಸಂಬಂಧಿಸಿದೆ ಅಥವಾ ಅದರಲ್ಲಿ ಪ್ರಾಮುಖ್ಯತೆ ಏನು ಅಂತಂದರೆ ಸಾಮವೇದ ಸಂಗೀತದ ಬಗ್ಗೆ ಹೇಳಲಾಗುತ್ತೆ. ಮತ್ತು 4 ಇರುವಂಥ ಒಟ್ಟು 4 ವೇದಗಳಿವೆ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ ಅಂತ. ಋಗ್ವೇದದಲ್ಲಿ 1024 ಶ್ಲೋಕಗಳಿದೆ ಮತ್ತು ಅದು ಗಾಯತ್ರಿ ಮಂತ್ರವನ್ನು ಒಳಗೊಂಡಿದೆ. ಸಾಮವೇದದಲ್ಲಿ ಸಂಗೀತದ ಬಗ್ಗೆ ಪ್ರಾಮುಖ್ಯತೆ ಇದೆ, ಅದು ಹೇಳಲಾಗಿದೆ. ಮತ್ತು ಯಜುರ್ವೇದದಲ್ಲಿ ಯಜ್ಞ ಯಾಗಾದಿಗಳ ಬಗ್ಗೆ ಪ್ರಮುಖವಾಗಿ ಮಾಹಿತಿ ಸಿಗುತ್ತೆ. ಅಥರ್ವವೇದದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರಿತೀವಿ, ಮಾಟ ಮಂತ್ರ ಈ ರೀತಿಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ತುಂಬ ಕೇಳಿರುವಂಥ ಪ್ರಶ್ನೆಗಳು ಎಲ್ಲ ರಿಪೀಟೆಡ್ ಥರ ಸಿಗುತ್ತೆ. ತುಂಬ ಕೆಲವೊಂದು ಇನ್ನೂ ಕೇಳದೇ ಇರುವಂಥ ಪ್ರಶ್ನೆಗಳು ಮುಂದೆ ಕೇಳ್ಬೋದು ಸ್ನೇಹಿತರೆ. ಇಷ್ಟೊತ್ತು ತನಕ ನಮ್ಮ ಚಾನಲ್ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು, ಕನ್ಫ್ಯೂಷನ್ಸ್ ಇತ್ತು ಅಂತಂದರೆ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಬೋದು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಾಚಿಂಗ್ ಅ ಚಾನಲ್. ಯು ವೆಲ್ಕಮ್.